ಪಕ್ಷ ಅಧಿಕಾರ ಬರಲಿಕ್ಕೆ ಬಹುಸಂಖ್ಯಾತ ಮಾದಿಗರು ಪ್ರಮುಖ ಕಾರಣ. ಹಾಗಾಗಿ ನಾವು ಒಳ ಮೀಸಲಾತಿ ವರ್ಗೀಕರಣವನ್ನು ಮಾಡ್ತಾರೆ ಅಂತ ಒಂದು ಆಶಾಭಾವನೆಯಿಂದ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಇಡೀ ಮಾದಿಗ ಸಮುದಾಯ ಕಾಂಗ್ರೆಸ್ ಪಕ್ಷಕ್ಕೆ ಮತದಾನ ಮಾಡಿ ಸರ್ಕಾರವನ್ನು ರಚನೆ ಮಾಡಲಿಕ್ಕೆ ಪ್ರಮುಖ ಕಾರಣ ಆಯಿತು. ಆದರೆ ಒಳ ಮೀಸಲಾತಿ ಏನು ಸುಪ್ರೀಂ ಕೋರ್ಟ್ ಹೇಳ್ತಾ ಇದ್ದಾರೆ. ಹಾಗಾಗಿ ಇವತ್ತು ಒಳ ಮೀಸಲಾತಿ ವರ್ಗೀಕರಣ ಆಗುವ ತನಕ ಯಾವುದೇ ಕಾರಣಕ್ಕೂ ಬ್ಯಾಕ್ಲಾಗ್ ಹುದ್ದೆಗಳನ್ನು ಭರ್ತಿ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಇವತ್ತು ಮಾದಿಗಪರ ಸಂಘಟನೆ ಒಕ್ಕೂಟದಿಂದ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಇವತ್ತೇನಾದ್ರೂ ನೀವು ಬ್ಯಾಕ್ಲಾಗ್ ತುಂಬಕ್ಕೆ ಏನಾದರೂ ಹೋದರೆ ಇಡೀ ರಾಜ್ಯದಲ್ಲಿ ಮಾದಿಗ ಸಂಘಟನೆಗಳು ಒಂದು ಬೃಹತ್ ಪ್ರತಿಭಟನೆಯನ್ನು ಮಾಡ್ತೇವೆ ಅಂತ ಹೇಳ್ಬಿಟ್ಟು ನಾನು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಇವತ್ತು ಒಳ ಮೀಸಲಾತಿ ಅಂತ ಹೇಳ್ಬಿಟ್ಟು ನೀವು ಕಣ್ಣೊರೆಸೋ ತಂತ್ರವನ್ನು ಮಾಡಬೇಡಿ. ಏನು ನಿಮ್ಮ ಪಕ್ಷದ ಸರ್ಕಾರವೇ ತೆಲಂಗಾಣದಲ್ಲಿ ಏನು ಅಧಿಕಾರ ನಡೆಸ್ತಾ ಇದೆ, ಅವರು ಏಕಾಏಕಿ ಸಮುದಾಯದ ಪರವಾಗಿ ನಿಂತು ಒಳ ಮೀಸಲಾತಿ ವರ್ಗೀಕರಣವನ್ನು ಮಾಡ್ತು. ಹಾಗಾಗಿ ನೀವು ಸಹ ಮಾದಿಗರ ಪರವಾಗಿ ಇರ್ತೀವಿ ಅಂತ ಹೇಳ್ಬಿಟ್ಟು ಏನು ಓಟ್ ಹಾಕ್ಸ್ಕೊಂಡ್ರಿ ನಮ್ಮ ಕಡೆಯಿಂದನ, ನೀವು ಸಹ ಒಳ ಮೀಸಲಾತಿ ವರ್ಗೀಕರಣವನ್ನು ಮಾಡಿ ಬ್ಯಾಕ್ಲಾಗ್ ಹುದ್ದೆಗಳನ್ನ ತುಂಬಬೇಕು ಅಂತ ಹೇಳ್ಬಿಟ್ಟು ನಾವು ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಏಕೈಕ ಬೇಡಿಕೆ ಒಳ ಮೀಸಲಾತಿ ವರ್ಗೀಕರಣ. ಸುಮಾರು ಮಾದಿಗ ಜನಾಂಗದ ನಾಯಕರು ಒಂದು ಸಂಘಟನೆಗಾಗಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಿದ್ದಾರೆ. ಅವರ ತ್ಯಾಗದ ಫಲವಾಗಿ ವರ್ಗೀಕರಣಕ್ಕೆ ಏಕಸದಸ್ಯ ಆಯೋಗವನ್ನು ರಚನೆ ಮಾಡಲಾಯಿತು. ಇತ್ತೀಚೆಗೆ ಆಗಸ್ಟ್ 1 2024 ಸುಪ್ರೀಂ ಕೋರ್ಟ್ ಕೊಟ್ಟ ತೀರ್ಪಿನಂತೆ ಎಲ್ಲ ರಾಜ್ಯ ಸರ್ಕಾರಗಳಿಗೆ ವರ್ಗೀಕರಣವನ್ನು ಮಾಡುವ ಅಧಿಕಾರವನ್ನು ಇದೆ ಅಂತ ಹೇಳಿದೆ. ಅದೇ ರೀತಿಯಲ್ಲಿ ನಮ್ಮ ರಾಜ್ಯ ಸರ್ಕಾರವು ನಿವೃತ್ತ ನ್ಯಾಯಮೂರ್ತಿ ಎಚ್.ಎನ್. ನಾಗಮೋಹನ್ ದಾಸರವರ ನೇತೃತ್ವದಲ್ಲಿ ಏಕಸದಸ್ಯ ಆಯೋಗ ಕೂಡ ರಚನೆ ಮಾಡಿದೆ. ಆಯೋಗಕ್ಕೆ ಡೇಟಾವನ್ನು ಒದಗಿಸೋದ್ರಲ್ಲಿ ಅಧಿಕಾರಿಗಳು ಮೇಡಂಬೆ ಸಲ್ಲಿಸಿದ್ದಾರೆ ಅಂತ ಆಗಲೇ ನಮ್ಮ ನ್ಯಾಯಮೂರ್ತಿಗಳು ಹೇಳಿದ್ದಾರೆ. ಆದಷ್ಟು ಶೀಘ್ರದಲ್ಲಿ ವರದಿಯನ್ನು ಸರ್ಕಾರಕ್ಕೆ ಕೊಡ್ತಾರೆ ಅಂತ ನಮ್ಮ ನಂಬಿಕೆ ಇತ್ತು. ಆದರೆ ಇತ್ತೀಚಿನ ಪ್ರಕಾರ ಏನೀಗ ಅಧಿಕಾರಿಗಳು ಮೇಡಂಬೆ ಸಲ್ಲಿಸಿದ ವಿರುದ್ಧ ನಾವು ಶೀಘ್ರದಲ್ಲಿ ಕೇಸನ್ನು ಹಾಕಬೇಕಾಗತ್ತೆ. ಅವರು ಬೇಕಂತಾನೆ ನಮ್ಮ ಮಾಹಿತಿಯನ್ನು ಸರ್ಕಾರಕ್ಕೆ ಕೊಡ್ತಾ ಇಲ್ಲ, ಡೇಟಾವನ್ನು ಒದಗಿಸ್ತಾ ಇಲ್ಲ ಅಂತ ಅವ್ರ ವಿರುದ್ಧ ಅಟ್ರಾಸಿಟಿ ಕೇಸ್ ಹಾಕಬೇಕಾಗುತ್ತೆ. ಶೀಘ್ರದಲ್ಲಿ ನಮ್ಮ ವರ್ಗೀಕರಣವನ್ನು ಜಾರಿಗೊಳಿಸಬೇಕು. ಏನು ಕಳೆದ ವಾರದಲ್ಲಿ ನಮ್ಮ ಸಮಾಜ ಕಲ್ಯಾಣ ಸಚಿವರಾದ ಮಾದೇವಪ್ಪನವರು ಬ್ಯಾಕ್ಲಾಗ್ ಹುದ್ದೆಗಳನ್ನು ತುಂಬುತ್ತೀವಿ ಅಂತ ಹೇಳಿದ್ದಾರೆ. ನಿಜವಾಗ್ಲೂ ಅದನ್ನು ನಾವು ತೀವ್ರವಾಗಿ ಕಾಣಿಸ್ತಾ ಇದ್ದೀವಿ. ಆದಷ್ಟು ವರ್ಗೀಕರಣ ಆಗೋವರೆಗೂ ತಡೆಯನ್ನು ಕೊಡಬೇಕು. ಯಾವುದೇ ಬ್ಯಾಕ್ಲಾಗ್ ಹುದ್ದೆ ತುಂಬಾರ್ದು. ಏನು ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಒಳ ಮೀಸಲಾತಿಯನ್ನು ಜಾರಿ ಮಾಡ್ತೀನಿ ಅಂತ ಹೇಳ್ತಾ ಬಂತು. ನಾಗಮೋಹನ್ ದಾಸ್ ರವರನ್ನು ಅವರ ಆಯೋಗವನ್ನು ರಚನೆ ಮಾಡ್ತು. ಈ ಹಿಂದೆ ಸದಾಶಿವ ಆಯೋಗದ ವರದಿಯನ್ನು ಹಿಂದಿದ್ದತಕ್ಕಂಥ BJP ಸರ್ಕಾರ ಮುಚ್ಚಿಟ್ಟು ಅದನ್ನು ವಜಾ ಮಾಡಿ ಮತ್ತು ಕಾಂಗ್ರೆಸ್ ಪಕ್ಷ ಸದಾಶಿವ ಆಯೋಗದ ವರದಿ ಬಗ್ಗೆ ಯಾವುದೇ ಒಂದು ಕ್ರಮ ತಗೊಂಡಲ್ಲೇ ಇದ್ದ ಕಾರಣ ಮಾನ್ಯ ಸಿದ್ದರಾಮಯ್ಯನವರು ಇಡೀ ರಾಜ್ಯಾದ್ಯಂತ ದಲಿತ ಸಂಘಟನೆಗಳು, ಪ್ರಗತಿಪರ ಸಂಘಟನೆಗಳು, ಆಮೇಲೆ ವಿವಿಧ ರಾಜಕೀಯ ಪಕ್ಷಗಳು ಒತ್ತಾಯ ಮಾಡಿದರ ಹಿನ್ನೆಲೆಯಲ್ಲಿ ನಾವು ಕೂಡಲೇ ಒಳ ಮೀಸಲಾತಿಯನ್ನು ಜಾರಿ ಮಾಡೇ ಮಾಡ್ತೀವಿ ಅಂತ ಹೇಳಿ ನಾಗಮೋಹನ್ ದಾಸ್ ಅವರ ಆಯೋಗವನ್ನು ರಚನೆ ಮಾಡಿತ್ತು. ಈಗ ಇದೇ ಕಾಂಗ್ರೆಸ್ ಸರ್ಕಾರ ಕೆಲವು ಸಚಿವರುಗಳು ಸರ್ಕಾರಿ ಡಾಟಾ ಇಲ್ಲ ಅಂತ ಹೇಳಿ ಮರೆಮಾಚ್ತಾ ಇದ್ದಾರೆ, ಸುಳ್ಳು ಹೇಳ್ತಾ ಇದ್ದಾರೆ. ಕೂಡಲೇ ಡಾಟಾ ಅಂತ ಅಂದರೆ ಒಂದು ವಾರದೊಳಗೆ ಸರ್ಕಾರಿ ಆದೇಶಗಳು ಕಟ್ಟುನಿಟ್ಟಾಗಿ ಮುಖ್ಯಮಂತ್ರಿಗಳು ಆದೇಶ ಮಾಡಿದರೆ ಡಾಟಾ ಕೂಡಲೇ ಸಿಗ್ತದೆ. ಇಲ್ಲ ಅಂತಂದರೆ ನ್ಯಾಯಮೂರ್ತಿ ಸದಾಶಿವ ಆಯೋಗದ ವರದಿಯಲ್ಲಿ ಎಲ್ಲ ಡಾಟಾನೂ ಎಲ್ಲ ಜಾತಿ ಜನಾಂಗದ ಡಾಟಾ ಸಿಗ್ತದೆ. ನಾನು ಈ ಸಂದರ್ಭ ಹೇಳೋದಂದರೆ ಏನು ಒಳ ಮೀಸಲಾತಿ ಜಾರಿ ಮಾಡ್ತೀವಿ ಅಂತ ಏನು ಹೇಳಿದರು, ಒಂದಿನ ದಿವಸ ಹೇಳಿದರು ಯಾವುದೇ ಬ್ಯಾಕ್ಲಾಗ್ ಹುದ್ದೆಯನ್ನು ತುಂಬಲ್ಲ ಅಂತ ಮಾನ್ಯ ಮುಖ್ಯಮಂತ್ರಿ ಅವರು, ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಮಾತನ್ನು ಕೊಟ್ಟಿದ್ದರು. ಈಗ ಮಾತಿಗೆ ತಪ್ಪಿ ಬ್ಯಾಕ್ಲಾಗ್ ಹುದ್ದೆ ತುಂಬ್ತವ್ರೆ. ನಾನು ಈ ಸಂದರ್ಭದಲ್ಲಿ ಕೂಡಲೇ ಮಾದೇವಪ್ಪನವರು CM ಮುಖ್ಯಮಂತ್ರಿಯವರ ಮಾತನ್ನು ಕೇಳಬೇಕು. ಯಾಕೆ ಮುಖ್ಯಮಂತ್ರಿಯ ಮಾತನ್ನು ಯಾರು ಮಾದೇವಪ್ಪನವ್ರು ಕೇಳ್ತಾ ಇಲ್ಲ. ಹಾಗಾಗಿ ಕೂಡಲೇ ನೀವು ಯಾವುದೇ ಬ್ಯಾಕ್ಲಾಗ್ ಹುದ್ದೆಯನ್ನು ಮಂಜೂರು ಮಾಡಬಾರ್ದು.
ಸರ್ಕಾರದ ಆದೇಶದ ಪ್ರಕಾರ ನೀವು ಮಾತು ಕೊಟ್ಟಂತನೇ ಕೂಡಲೇ ಏನು ನಾಗಮೋಹನ್ ದಾಸ್ ಆಯೋಗದ ವರದಿಯನ್ನು ಜಾರಿ ಮಾಡಬೇಕು. ನೀವು ಈಗ ಡಾಟನ್ನು ಇಲ್ಲ ಅಂತಂದರೆ ನಾಗಮೋಹನ್ ದಾಸ್ ಅವ್ರಿಗೆ ಅವಮಾನ ಮಾಡ್ತಾಯಿದ್ದೀರಾ. ಸದಾಶಿವ ಅವ್ರಿಗೆ ಹೆಂಗೆ ಅವಮಾನ ಮಾಡಿದ್ರಿ ಅದೇ ರೀತಿ ನಾಗಮೋಹನ್ ದಾಸ್ ಅವ್ರಿಗೆ ಅವಮಾನ ಮಾಡಬೇಡಿ. ಅವರು ನಿವೃತ್ತ ನ್ಯಾಯಾಧೀಶದಿಂದ ಅವರು ಗೌರವದಿಂದ ಘನತೆಯಿಂದ ನಡ್ಕೊಳ್ಳೋಕ್ಕೆ ಅನುವು ಮಾಡಿಕೊಡ್ಬೇಕಂತ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.